ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫಾರ್ ದ ಫಸ್ಟ್ ಟೈಮ್ ಇಲ್ಲಿಗೆ ಬಂದ ಮೇಲೆ ಶರ್ಟ್ ಹಾಕಿದ್ದೀನಿ ಆ್ಯಕ್ಚುಲಿ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಆ್ಯಂಡ್ ಮೋರ್ ಓವರ್ ಆಫೀಸ್ ಇಲ್ಲ ಆ್ಯಂಡ್ ಔಟ್ಸೈಡು ಎಲ್ಲಿ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇನ್ ಕೇಸ್ ಹೋದ್ರೂ ಟೀ ಶರ್ಟ್ ಇಲ್ಲ ಹಾಕೊಂಡು ಹೋಗ್ತಿದ್ದೆ. ಸೊ ಹಾಗಾಗಿ ಫಾರ್ ದ ಫಸ್ಟ್ ಟೈಮು ಶರ್ಟ್ ಹಾಕಿದ್ದೀನಿ. ತುಂಬ ಶರ್ಟ್ಸ್ ಹಂಗೆ ಇದ್ದಾವೆ. ಸೊ ಅದನ್ನು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಪ್ರಾಬ್ಲಿ ನೆಕ್ಸ್ಟ್ ಆಫೀಸ್ ಏನಾದರೂ ಕರೆದಾಗ ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬರೀ ಟೀ ಶರ್ಟ್ಗಳಲ್ಲೇ ಆಗ್ಬಿಟ್ಟಿದೆ. ಶರ್ಟು ಆಲ್ಮೋಸ್ಟ್ ಒಂದು 5 ಮಂತ್ಸಲ್ಲಿ ನಾನು ಫಸ್ಟ್ ಟೈಮ್ ಶರ್ಟ್ ಹಾಕಿದ್ದೀನಿ. ಸೊ ಇವತ್ತೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಟಿ ಶರ್ಟ್ ಹಾಕೊಂಡೋಗಿದೆ. ಬಟ್ ಫಾರ್ ಎ ಚೇಂಜ್ ಇವತ್ತು ಶರ್ಟ್ಗಳೆಲ್ಲ ಹಂಗೆ ಇದ್ದಾವೆ, ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಶರ್ಟ್ ಹಾಕೊಂಡಿದ್ದೀನಿ. ಇಲ್ಲೇ ನಮ್ಮ ಕಮ್ಯುನಿಟಿನಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ತುಂಬ ದಿನ ಆದಮೇಲೆ ಮೊನ್ನೆ ಗೊತ್ತಾಯಿತು. ಸೊ ಹೋಗ್ಬಿಟ್ಟು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇವತ್ತು ಟೀ ಶರ್ಟ್ ಬೇಡ, ಶರ್ಟ್ ಹಾಕೊಂಡು ಹೋಗೋಣ ಅಂತ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೆಂಗಿದೆ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಇಲ್ಲಿ ಇಷ್ಟು ಕಮ್ಯುನಿಟಿನಲ್ಲಿ ವಾಕಬಲ್ ಡಿಸ್ಟೆನ್ಸು 0.7 ಮೈಲ್ಸ್, ಪ್ರಾಬ್ಲಿ 1 ಕಿಲೋಮೀಟರ್ ಅಂದ್ಕೊಳ್ತೀನಿ. ಸೊ ವಾಕ್ ಹೋಗೋಣ ಅಂತ ಇದ್ದೀನಿ. ಹೆಂಗೂ ಈವ್ನಿಂಗ್ ಬೇರೆ. ಸೊ ವಾಕ್ ಹೋಗೊಂಡು ಆರಾಮಾಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ದೇವಸ್ಥಾನ ಅಂತ. ಸೊ ಮ್ಯಾಪ್ ಹಾಕ್ಕೋಬೇಕೀಗ. ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಆಚೆ ಕಡೆ ತುಂಬ ಚಳಿ ಇದೆ. ಸೊ ಯಾವುದಾದ್ರೂ ಜಾಕೆಟ್ ಹಾಕೊಂಬರ್ಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಚೆ ಬಂದಿದ್ದ ತಕ್ಷಣ ಗೊತ್ತಾಯಿತು, ನೋಡೋಣ ಮ್ಯಾನೇಜ್ ಆಗುತ್ತೇನೋ ಅಂತ ಬಂದೆ ಸ್ವಲ್ಪ ದೂರ. ಬಟ್ ಆಗ್ತಾಯಿಲ್ಲ. ಸೊ ಬೆಟರ್ ಜಾಕೆಟ್ ಹಾಕೊಂಡು ಹೋಗೋದೇ ಬೆಸ್ಟ್. ಯಾಕಂದರೆ ಬರಬೇಕಾದ್ರೆ ಇನ್ನೂ ಕತ್ತಲಾಗಿರುತ್ತೆ ಸಾಯಂಕಾಲ. ಸೊ ಅವಾಗ ಇನ್ನೂ ಚಳಿ ಜಾಸ್ತಿ ಇರುತ್ತೆ. ಸೊ ಈಗ ಸೆಟ್ ಆಯಿತು. ನಾನು ಇದೇ ನೋಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಎಲ್ಲ ಫುಲ್ ಸಮ್ಮರ್ ಥರ ಇತ್ತು. ಆರಾಮಾಗಿ ಬಂದು ಆಚೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವತ್ತು ಆಚೆ ಬಂದಿದ್ದ ತಕ್ಷಣ ಶಾಕ್ ಆಯಿತು. ನೋಡಿದ್ರೆ ಫೀಲ್ಸ್ ಲೈಕ್ 9 ಡಿಗ್ರಿ ಸೆಲ್ಸಿಯಸ್ ಅಂತೆ. ಅದಕ್ಕೆ ಇಲ್ಲಿ ಯಾವ ದಿನ ಯಾವ ಥರ ಕ್ಲೈಮೇಟ್ ಇರುತ್ತೆ ಅಂತ ಗೊತ್ತಾಗಲ್ಲ. ಸೊ ಬರಬೇಕಾದ್ರೆ ಕ್ಲೈಮೇಟ್ ನೋಡ್ಕೊಂಡು ಆಚೆ ಬರಬೇಕು. ಆ ಥರ ಇದೆ ಸಿಚುಯೇಷನ್. ಸೊ ಮೇನ್ ರೋಡ್ ಕನೆಕ್ಟ್ ಆಯಿತು. ಸೊ ಅಲ್ಲಿ ಲೆಫ್ಟ್ ತಗೊಂಡು ಸ್ವಲ್ಪ ದೂರ ಹೋಗ್ಬೇಕು. ನೋಡಿ, ರಂಗೇನ್ ಹೋಟೆಲ್ ಇದೆ ನೋಡಿ. ಇದೊಂದು ಇಂಡಿಯನ್ ಹೋಟೆಲ್. ಸೊ ನಾವು ಯೂಸಲಿ ಜಾಸ್ತಿ ಇಲ್ಲಿಗೆ ಬರ್ತಾರೆ, ಮನೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅದಕ್ಕೆ. ನೋಡಿರಿ, ಈ ಬಿಲ್ಡಿಂಗಲ್ಲಿದೆ ಸಾಯಿಬಾಬಾ ಟೆಂಪಲ್. We will meet often. Bye bye. Yeah. 2 ಅವರ್ ಆಯಿತು. 8:45 ಈಗ ಟೈಮು ನೈಟು. ನಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬನೇ. ಸೊ ಜಸ್ಟ್ 1 ಕಿಲೋಮೀಟ್ರ್ ಇಲ್ಲಿಂದ. ಸ್ವಲ್ಪ ಈ ಏರಿಯಾದಲ್ಲೆಲ್ಲ ಈ ಟೈಮಲ್ಲಿ ವಾಕ್ ಮಾಡೋದು ಇಟ್ಸ್ ನಾಟ್ ಸೇಫ್. ಸೊ ಬಟ್ ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ. ಸೊ ಫೈನಲಿ 9 ಗಂಟೆ ಆಯಿತು ಮನೆ ಬರೋಷ್ಟೊಳಗೆ. ಒಂದು 15 ಮಿನಿಟ್ಸು ಅಲ್ಲಿಂದ ವಾಕಬಲ್. ಸೊ ಹೆಂಗೋ ಒಳ್ಳೆ ಊಟ ಕೊಟ್ಟರು. ಹೋಗಿದ ತಕ್ಷಣ ಪ್ರಸಾದ ಕೊಟ್ಟರು. ಅದಾದಮೇಲೆ ಸ್ವಲ್ಪ ಊಟ, ಮಿಕ್ಸ್ಡ್ ಆಫ್ ಆಲ್, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಎವ್ರಿಥಿಂಗ್. ಸೊ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ವಾಕಬಲ್ ಇದೆ, 1 ಕಿಲೋಮೀಟ್ರು. ಬಟ್ 9 ಗಂಟೆ ಅಲ್ವಾ, ಸ್ವಲ್ಪ ಸೇಫಾಗಿ ಬರಬೇಕಾಗತ್ತೆ. ಸೊ ಅದು ಬಿಟ್ಟರೆ ಎವ್ರಿಥಿಂಗ್ ಆಲ್ ರೈಟ್. ಎಲ್ಲನೂ
ಚೆನ್ನಾಗಾಯಿತು. ಆ್ಯಕ್ಚುಲಿ ಭಾರಿ ಸ್ಯಾಟಿಸ್ಫೈಡ್ ಇವತ್ತು ನಾನು. ಸೊ ಹಾಗಾಗಿ ಇನ್ನು ಊಟ ಏನು ಬೇಕಿಲ್ಲ ನನಗೆ. ಯಾವುದಾದ್ರೂ ಒಂದು ಬನಾನಾ ಇಲ್ಲ ಯಾವುದಾದ್ರೂ ಒಂದು ಫ್ರೂಟ್ ಆ್ಯಪಲ್ ಯಾವುದಾದ್ರು ತೊಗೊಂಡು, ಸೊ ವರ್ಕ್ ಬೇರೆ ಇದೆ. ಸೊ ಆಫೀಸ್ ವರ್ಕ್ನ ಈಗ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡೋದಿದೆ. ಅದನ್ನು ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಮಲ್ಕೊಳ್ಳೋದು, ರೆಸ್ಟ್ ಮಾಡಬೇಕು.